ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ವೈಕುಂಠ ಏಕಾದಶಿ. ಈ ಒಂದು ವೈಕುಂಠ ಏಕಾದಶಿ ದಿನ ನಾವು ತುಳಸಿ ಗಿಡಕ್ಕೆ ಏನು ಹಾಕಬೇಕು, ಏನು ಹಾಕಿದರೆ ಶುಭ ಫಲ ಮತ್ತು ವರ್ಷ ಪೂರ್ತಿ ನಮಗೆ ಹಣದ ಒಂದು ಕೊರತೆ ಆಗೋದಿಲ್ಲ ಅನ್ನೋದನ್ನು ನೋಡೋಣ. ಇದು ತುಳಸಿ ಗಿಡದ ಒಂದು ಇದು ನೋಡ್ರಿ, ಏಕಾದಶಿ ದಿವಸ ಏನು ಮಾಡಬೇಕು ಅಂತ. ಆದರೆ ಆ ಥರ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಅದು ಎಸ್ಪೆಷಲಿ ಈ ವೈಕುಂಠ ಏಕಾದಶಿ ದಿನ ನೋಡ್ರಿ ಈ ಪೂಜೆಯನ್ನು ಮಾಡೋದು ಶುಭ ಅಂತಲೇ ಹೇಳಲಾಗುತ್ತೆ. ಈ ಒಂದು ತುಳಸಿ ಪೂಜೆಗೆ ಸಂಬಂಧಿಸಿದಂಥ ಈ ಕೆಲವೊಂದು ಪರಿಹಾರಗಳೇನಂತಂದ್ರೆ ಧನಾಗಮನವನ್ನು ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು ವೈಕುಂಠ ಏಕಾದಶಿ ದಿನ ತುಳಸಿಯಿಂದ ನಾವು ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೋಬೋದು ಮತ್ತು ಅದರಿಂದ ಆಗುವಂಥ ಪ್ರಯೋಜನಗಳೇನು ಅಂತ ನೋಡೋಣ. ಈ ಒಂದು ಏಕಾದಶಿ ವ್ರತ ನೋಡ್ರಿ ಹಿಂದೂ ಧರ್ಮದೊಳಗೆ ಆಚರಿಸಲಾಗುವಂಥ ಒಂದು ಪ್ರಮುಖ ವ್ರತ ಅಂತಲೇ ಹೇಳ್ಬೋದು. ಈ ಏಕಾದಶಿ ತಿಥಿ ದಿವಸ ಲೋಕರಕ್ಷಕನಾದ ವಿಷ್ಣು ದೇವನನ್ನು ಮತ್ತು ಆತನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಈ ದಿನ ಪೂಜೆ ಮಾಡೋದ್ರಿಂದ ವ್ಯಕ್ತಿ ಏನಪ್ಪ ಅಂದ್ರೆ ಶುಭ ಫಲಿತಾಂಶಗಳನ್ನು ಪಡ್ಕೊತಾನೆ ಅನ್ನೋ ಒಂದು ನಂಬಿಕೆನ ಐತೆ ನೋಡ್ರಿ. ಹಾಗೂ ಮತ್ತು ವ್ಯಕ್ತಿಯ ಒಂದು ಸಕಲ ಇಷ್ಟಾರ್ಥಗಳನ್ನು ಕೂಡ ಈ ಏಕಾದಶಿ ಪೂಜೆ ನೆರವೇರಿಸುತ್ತೆ ಅಂತ ಹೇಳ್ಬೋದು. ಈ ದಿನ ನೋಡ್ರಿ ಜನರು ಉಪವಾಸ ವ್ರತವನ್ನು ತೆಗೆದುಕೊಳ್ಳೋ ಮೂಲಕ ಪೂಜೆಯನ್ನು ಮಾಡ್ತಾರೆ. ಮತ್ತು ಏಕಾದಶಿ ವ್ರತ ಏನಂದರೆ ವಿಷ್ಣು ದೇವನಿಗೆ ಸಮರ್ಪಿತವಾಗಿರುವಂಥ ಒಂದು ವ್ರತ. ಹಾಗೂ ತುಳಸಿ ವಿಷ್ಣು ದೇವರಿಗೆ ಪ್ರಿಯವಾದಂಥ ವಸ್ತು ಆಗಿದೆ. ಹಾಗಾಗಿ ಈ ದಿವಸ ನೀವು ಏನು ಮಾಡಬೇಕು ಅಂತಂದ್ರೆ ನೋಡೋದಾದರೆ ವಿಷ್ಣು ದೇವನಿಗೆ ಪ್ರಿಯವಾದ ಒಂದು ತುಳಸಿಯಿಂದ ಈ ಒಂದು ಕೆಲಸಗಳನ್ನು ಮಾಡೋದ್ರಿಂದ ವರ್ಷ ಪೂರ್ತಿ ನಮಗೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಮತ್ತು ಹಣಕಾಸಿನ ಸಮಸ್ಯೆ ದೂರ ಮಾಡುತ್ತೆ ನೋಡ್ರಿ. ಈ ಒಂದು ವೈಕುಂಠ ಏಕಾದಶಿ ದಿವಸ ತುಳಸಿಯಿಂದ ನಾವು ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ನೋಡ್ರಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸ್ಬೇಕಂತಂದು ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಏಕಾದಶಿ ದಿವಸ ತುಳಸಿ ಗಿಡಕ್ಕೆ ಸುಮಂಗಲಿಯರು ಏನಂದರೆ ಅರಿಶಿನ ಕುಂಕುಮ ಬಳೆ ಹೂವು ಸೀರೆ ಈ ಥರ ಅರ್ಪಿಸಿ ದೇವಿ ಏನು ಮಾಡ್ತಾರೆ ಅಂತಂದರೆ ಹೆಚ್ಚು ಸಂತೋಷವನ್ನು ಪಡ್ತಾಳೆ. ಈ ಥರ ನಾವು ಎಲ್ಲ ಇಟ್ಟು ಪೂಜೆಯನ್ನು ಮಾಡಿದರೆ ನಮ್ಮ ಮನೆಗೆ ಏನಪ್ಪ ಅಂದರೆ ಸಂತೋಷ ಮತ್ತು ಸಮೃದ್ಧಿಯನ್ನು ಕರುಣಿಸ್ತಾಳೆ ಅಂತಂದು ಹೇಳಲಾಗತ್ತೆ ನೋಡ್ರಿ. ಈ ಥರ ಒಂದು ಕೆಲಸವನ್ನು ಮಾಡಿರಿ. ಇನ್ನೊಂದು ಏನಪ್ಪ ಅಂದರೆ ತುಳಸಿಗೆ ಈ ಒಂದು ದಾರವನ್ನು ಕಟ್ಟಬೇಕು. ಏನಂತಂದರೆ ಹಿಂದೂ ಧರ್ಮದೊಳಗೆ ನೋಡ್ರಿ ಪ್ರತಿಯೊಂದು ಮನೆಯೊಳಗೂ ತುಳಸಿ ಗಿಡ ಇದ್ದೇ ಇರ್ತೈತಿ. ಪ್ರತಿನಿತ್ಯ ಕೂಡ ಜನರು ತುಳಸಿ ಗಿಡವನ್ನು ತಪ್ಪದೆ ಪೂಜೆ ಮಾಡ್ತಾರೆ. ಆದರೆ ಏಕಾದಶಿ ದಿನ ನೀವು ತುಳಸಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮತ್ತು ಈ ಒಂದು ಶುಭ ದಿನ ನೀವು ತುಳಸಿ ಒಂದು ಗಿಡಕ್ಕೆ ಕೆಂಪು ದಾರವನ್ನು ಕಟ್ಟಲಾಗತ್ತೆ ನೋಡ್ರಿ. ಈ ಥರ ಕೆಂಪು ದಾರವನ್ನು ಕಟ್ಟಿದರೆ ವಿಷ್ಣು ದೇವ ಏನಪ್ಪ ಅಂದರೆ ಶೀಘ್ರದಲ್ಲಿನೇ ಸಂತುಷ್ಟನಾಗಿ ಮತ್ತು ಅನುಗ್ರಹ ಕೊಡ್ತಾನ ಅಂತಂದು ಒಂದು ನಂಬಿಕೆ ನೋಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸಾಕಷ್ಟು ಪ್ರಯತ್ನ ನಂತರ ನಾವು ಏನಂದ್ರೆ ಕೆಲವೊಂದು ಕೆಲಸದೊಳಗೆ ಅಡೆತಡೆಗಳನ್ನು ಎದುರಿಸ್ತಾ ಇದ್ದರೆ ಏಕಾದಶಿ ದಿನ ನೀವೇನು ಮಾಡ್ಬೇಕಂದ್ರೆ ತುಳಸಿ ಗಿಡದ ಮುಂದೆ 11, 21 ಅಥವಾ 51 ದೀಪಗಳನ್ನು ಬೆಳಗಿಸ್ಬೇಕು. ಸಾಧ್ಯ ಆದಷ್ಟು ಬೆಳಗಿಸ್ರಿ. ಹಾಗೂ ನೀವೇನು ಮಾಡ್ಬೇಕು ಇನ್ನೊಂದಂದ್ರೆ ತುಳಸಿ ಚಾಲಿಸ ಇರುತ್ತೆ ನೋಡ್ರಿ, ಅದನ್ನು ಪಠಣೆಯನ್ನು ಮಾಡಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಅನೇಕ ದೋಷಗಳ ಒಂದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದರ ಜೊತೆಗೆ ಏನಂತಂದ್ರೆ ವಿಷ್ಣು ದೇವನಿಗೆ ನಾವು ಏನು ಮಾಡಬೇಕು ಅಂತಂದ್ರೆ ನೋಡ್ರಿ ಕೆಲವ್ರಿಗೆ ಏನೋ ತುಂಬ ಕೆಲಸದೊಳಗೆ ಅಡೆತಡೆನೂ ಇರುತ್ತೆ. ಅವ್ರಿಗೆ ಸರಿಯಾಗಿ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಕೂಡ ಸಿಗೋದೇ ಇಲ್ಲ. ಅಂಥ ಸಂದರ್ಭದೊಳಗೆ ಅವ್ರು ಏನು ಮಾಡ್ಬೇಕಂದ್ರೆ ಏಕಾದಶಿ ದಿವಸ ವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಪೂಜೆ ಸಮಯದೊಳಗೆ ತುಳಸಿ ಮಂಜರಿ ಅಥವಾ ಹೂಗಳನ್ನು ಯಾವ ಥರ ಅರ್ಪಿಸ್ಬೇಕಂದ್ರೆ ಹಸುವಿನ ಒಂದು ಹಸಿ ಹಾಲಿನೊಳಗೆ ಬೆರೆಸಿ ವಿಷ್ಣುವಿಗೆ ಅಭಿಷೇಕವನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಪರಿಹಾರ ಆರ್ಥಿಕ ಸ್ಥಿತಿ ಏನಿರುತ್ತೆ ನೋಡ್ರಿ ಅದನ್ನು ಸುಧಾರಣೆ ಆಗುತ್ತೆ. ಅವತ್ತಿನ್ನೋದಿಲ್ಲ. ಈ ಥರ ಮಾಡೋದ್ರಿಂದ ನೀವು ವಿಷ್ಣುವಿಗೆ ಈ ಥರ ಅಭಿಷೇಕ ಮಾಡೋದ್ರಿಂದ ಅವ್ರದ್ದು ಏನೇ ಒಂದು ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದರೂ ಕೂಡ ಅದು ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ತಾರೆ ನೋಡ್ರಿ. ಇದಿಷ್ಟು ತುಳಸಿಯಿಂದ ನೀವು ಏನು ಒಂದು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಈ ವೈಕುಂಠ ಏಕಾದಶಿ ದಿನ ನೋಡ್ರಿ ನೀವು ತುಳಸಿಗೆ ಸಂಬಂಧಿಸಿರುವಂಥ ಇಂಥ ಒಂದು ಅದ್ಭುತ ಕೆಲಸಗಳನ್ನು ಮಾಡೋದ್ರಿಂದ ಎಲ್ಲ ರೀತಿಯಾದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಪರಿಹಾರವನ್ನು ಕಂಡ್ಕೊಳ್ತೀರಿ. ಮತ್ತು ಜೀವನದೊಳಗೆ ಬಹುತೇಕ ಸಮಸ್ಯೆಗಳೇನಪ್ಪ ಅಂತಂದ್ರೆ ಇದರ್ಲಿಂತ್ರನ ದೂರ ಆಗುತ್ತಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್. ಇದು ಈ ಒಂದು ತುಳಸಿ ಮತ್ತು ವೈಕುಂಠ ಏಕಾದಶಿಗೆ ಇರುವಂಥ ಒಂದು
ಪರಿಹಾರ ಎರಡು ಸಂಬಂಧ ಈ ಥರ ಇರುತ್ತೆ, ಮತ್ತು ನೀವು ಇದನ್ನು ಈ ಥರ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಂತ ಹೇಳ್ತೀನಿ ನೋಡಿರಿ. ಮತ್ತು ಇನ್ನೊಂದು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿತ್ತಂದರೆ ತಪ್ಪದೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.